ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಮಟನ್ ಚಾಪ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ, ಮಟನ್ ಚಾಪ್ಸ್ಗೆ ಬೆಳ್ಳುಳ್ಳಿ ಬೇಕು, ಒಂದು ಇಡಿಗಿಂತ ಜಾಸ್ತಿ ಬೆಳ್ಳುಳ್ಳಿ ಬೇಕು, ಒಂದು 6-7 ಹೆಸರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಶುಂಠಿ, ಹಾಗೆ ತೆಂಗಿನಕಾಯಿ ತುರಿ, ಮೆಣಸು, ಗಸಗಸೆ, ಲವಂಗ, ಚಕ್ಕೆ, ಏಲಕ್ಕಿ, ಇದಿಷ್ಟು ಸಾಮಗ್ರಿಗಳು ಬೇಕು. ಇದನ್ನೆಲ್ಲ ಹೆಚ್ಕೋಬೇಕು, ತೊಳ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಹೆಚ್ಕೋಬೇಕು. ಹಾಗೆ ಸಂಡೇ ಸ್ಪೆಷಲ್ ಆದ್ದರಿಂದ ಚಿಕನ್ನು ತಂದಿದ್ದರು, ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಮಟನ್ನು ಚಿಕನ್ ಎರಡೂ ತಂದಿದ್ದರು. ನಾನು ಚಿಕನಲ್ಲಿ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಈಗ ಮೊದಲಿಗೆ ಮಟನ್ ಚಾಪ್ಸ್ ತೋರಿಸ್ತಾ ಇದ್ದೀನಿ. ಹಾಗೆ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು, ಅದು ಬಾಣಲಿ ಸ್ಟವ್ ಹಚ್ಚಿ ಬಾಣಲಿ ಬಿಸಿ ಮಾಡಿ ಅದಕ್ಕೆ ಈ ಸ್ಪೈಸಿ ಐಟಮ್ ಎಲ್ಲ ಹುರ್ಕೋಬೇಕು. ಚಕ್ಕೆ, ನಾನು ಅರ್ಧ kg ಮಟನಿಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಬೇಕು. ತುಂಬ ಜಾಸ್ತಿ ಫ್ರೈ ಮಾಡಬೇಡಿ, ಒಂದು ಬೆಚ್ಚಗಾಗಂಗೆ ಫ್ರೈ ಮಾಡಬೇಕು. ಹಾಗೆ ಇದಕ್ಕೇ ಮೆಣಸು ಹಾಕೋತಾ ಇದ್ದೀನಿ. ಮೆಣಸನ್ನು ಸ್ವಲ್ಪ ಬೆಚ್ಚಗಾಗಬೇಕು. ಇದೆಲ್ಲ ಸ್ವಲ್ಪ ಬೆಚ್ಚಗಾದ್ಮೇಲೆ ಗಸಗಸೆ ಹಾಕೋತಾ ಇದ್ದೀನಿ. ನಮ್ಮನೇಲಿ ಎಲ್ಲರಿಗೂ ನಾನು ಮಾಡೋ ಮಟನ್ ಚಾಪ್ಸು ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಈ ಫ್ಯಾಮಿಲಿಗೆ ಇಷ್ಟ, ಆದರೂ ನನ್ನ ಮಗಳು ನಮ್ಮ ಯಜಮಾನ್ರಿಗಂತೂ ತುಂಬಾ ಇಷ್ಟ ಮಟನ್ ಚಾಪ್ಸ್ ಮಾಡೋದು. ನಾನು ಈ ಥರ ಮಸಾಲೆ ಹಾಕ್ಕೊಂಡು ಮಾಡೋದು. ಎಲ್ಲರೂ ಮಾಡ್ತಾರೆ ನೋಡಿ. ಸ್ವಲ್ಪ ಚಿಟಪಟ ಆದಮೇಲೆ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಕೈ ಆಡಬೇಕು, ಇಲ್ಲ ಸೀದೋಗ್ಬಿಡುತ್ತೆ. ನಮ್ಮ ಅತ್ತೆ ಬಾಣಲಿ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದರಲ್ಲಿ ನಾನು ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೇನ್ ಏನು ಅಂದರೆ ಬೆಳ್ಳುಳ್ಳಿನ ಹುರ್ಕೋಬೇಕು ಚೆನ್ನಾಗಿ. ಎಣ್ಣೆ ಹಾಕೊಂಡು ಹುರ್ಕೋಬೇಕು. ಈ ಬೆಳ್ಳುಳ್ಳಿ ಎಷ್ಟು ಹಾಕೋದು ಚೆನ್ನಾಗಿರುತ್ತೆ, ಒಂದು ಇಡಿಗಿಂತ ಮೇಲೆ ಹಾಕಿ. ಇದು ಸ್ವಲ್ಪ ಗಸಗಸೆ ಅಂಟ್ಕೊಂಡಿದೆ, ಅದು ಆಮೇಲೆ ತಕ್ಕೋತೀನಿ. ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಈಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನಾವು 8 ಹಾಕೊಂಡಿದ್ದೀನಿ. ಖಾರ ಇರುತ್ತೆ ಈ ಥರ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮೆಣಸೆಲ್ಲ ಹಾಕ್ತೀವಲ್ಲ, ಹೀಗಾಗಿ ಖಾರ ಬರುತ್ತೆ. ಸಣ್ಣ ಉರಿನ ಫ್ರೈ ಮಾಡ್ಕೋಬೇಕು. ಈಗ ನೀವು ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಹುರ್ಕೊಂಡಿದ್ದೀನಿ. ನಾನಿವಾಗ 2 ಸಲ ಮಸಾಲ ರುಬ್ತೀನಿ. ಒಂದು ಸಲ ನಾನು ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೊಟೊ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ನೀವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ರುಬ್ಕೋಬೇಕು. ಇದಕ್ಕೆ ಅರಿಶಿನ, ಈರುಳ್ಳಿ, ಖಾರ ಅಂತಾರೆ ನೋಡಿ. ನಾನು ಸಾಂಬಾರು ಸೊಪ್ಪು, ಈರುಳ್ಳಿ, ಟೊಮೊಟೊ, ಅರಿಶಿನ ಪುಡಿ ಹಾಕಿ ಹಿಂಗೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಖಾರ. ಈಗ ಒಂದು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದ ಮೇಲೆ ಈ ಅರಿಶಿನ, ಈರುಳ್ಳಿ, ಖಾರ ರುಬ್ಬಿರ್ತೀವಲ್ಲ ಅದನ್ನು ಹಾಕಬೇಕು. ಸಣ್ಣಗೆ ರುಬ್ಕೊಂಡಿರಬೇಕು ಅರಿಶಿನ, ಈರುಳ್ಳಿ, ಖಾರ ನೋಡಿ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕಿದು. ಇದೇ ಮೇನು. ಈ ಥರ ಎಣ್ಣೆ ಹಾಕಿದ್ಮೇಲೆ ಅರಿಶಿನ, ಈರುಳ್ಳಿ, ಖಾರ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮಟನ್ ಹಾಕಬೇಕು. ಮಟನ್ ಹಾಕ್ತಾಯಿದ್ದೀನಿ. ಸಂಡೇ ಅಂದರೆ ಸ್ಪೆಷಲ್ಲು. ಎಲ್ಲರ ಮನೇಲೂ ಅಷ್ಟೇ. ನಾನ್ ವೆಜ್ ತಿನ್ನೋರ ಮನೇಲೆಲ್ಲ ಸಂಡೇ ಸ್ಪೆಷಲ್ಲು ನಾನ್ ವೆಜ್ ಇದ್ದೇ ಇರುತ್ತೆ. ಮಟನ್ನು, ಚಿಕನ್ನು ಎಲ್ಲ.
ಕಾಯ್ತಾ ಇರ್ತಾರೆ ಭಾನುವಾರ ಬರೋದೆ. ಎಲ್ಲರೂ ಪ್ರತಿದಿನ ಮಾಡ್ಕೊಂಡು ತಿಂತಾರೆ. ಒಬ್ಬೊಬ್ರಿಗೆ ಸಂಡೇ ಸ್ಪೆಷಲ್ ಇರುತ್ತೆ. ಈ ಅಷ್ಟೊಂದು ಈರುಳ್ಳಿ ಖಾರದಲ್ಲಿ ಈ ಮಟನ್ನು ಚೆನ್ನಾಗಿ ಸುಂಡಬೇಕು. ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಸುಂಡಬೇಕು. ಈ ಮಟನ್ ಸುಂಡ್ಬೇಕಾದ್ರೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಷ್ಟು ಉಪ್ಪು ಅಂದರೆ ಚಾಪ್ಸ್ಗಳಿಗೆಲ್ಲ ಜಾಸ್ತಿ ಉಪ್ಪು ಹಾಕಬಾರ್ದು, ಉಪ್ಪು ಹಾಕ್ಬಿಡುತ್ತೆ. ಅದನ್ನು ನೋಡ್ಕೋಬೇಕು. ಸ್ವಲ್ಪ ಕಡಿಮೆನೇ ಹಾಕಿದರೆ ಆಮೇಲೆ ನಾವು ಹಾಕೋಬೋದು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಇದೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನಾನು ಮುಚ್ಚಿಡ್ತೀನಿ. ನಾನು ಇನ್ನೊಂದು ಮಸಾಲ ರುಬ್ಬಬೇಕು ಅನ್ನಲ್ಲ. ಇದೆ ನೋಡಿ, ನಾವೆಲ್ಲ ಹುರ್ಕೊಂಡಿದ್ವಲ್ಲ, ಗಸಗಸೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು. ಹಾಗೆ ಇದು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ರುಬ್ಬಿದ್ನಲ್ಲ, ತೆಂಗಿನಕಾಯಿ ಇದಕ್ಕೆ ಹಾಕೊಂಡಿದ್ದು ಸ್ವಲ್ಪ ಬೆಚ್ಚಗಾಗಲಿ ಅಂತ ಇದನ್ನು ಹಾಕೊಂಡು ಇದನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಇನ್ನೊಂದು ಹಸಿ ಶುಂಠಿ ಉರಿಯೋಕೆ ಹಾಕೋಂಗಿಲ್ಲ, ಹಸಿದೇ ಹಾಗೆ ಹಾಕಬೇಕು. ಈಗ ಶುಂಠಿ ಹಾಕೋಬೇಕು. ಇದನ್ನು ನಾನು ಖಾರ ರುಬ್ತೀನಿ. ಈಗ ನೋಡಿ, ಈ ಖಾರನೂ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ಖಾರನ ಹಾಗೆ ಒಲೆ ಮೇಲೆ ಮಟನ್ನು ಸುಂಡಾಕಿಟ್ಟಿದ್ನಲ್ಲ, ಅದು ಸುಣ್ತಾ ಇದೆ ಚೆನ್ನಾಗಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಹಸಿ ಮಸಾಲದಲ್ಲೆಲ್ಲ ಹಾಕಿ ಈ ಥರ ಚೆನ್ನಾಗಿ ಸುಂಡಿಸ್ಬೇಕು. ಈಗ ನಾವು ಇದಕ್ಕೆ ರುಬ್ಬಿದ್ವಲ್ಲ ಕಾಯಿ ಮಸಾಲ, ಅದನ್ನೆಲ್ಲ ಹಾಕಬೇಕು. ನೋಡಿ, ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ನಿಮಗೆ ಚಾಪ್ಸು ಎಷ್ಟು ಹದ ಬೇಕು ಅಷ್ಟು ನೀರು ಹಾಕೋಬೇಕು. ಚಾಪ್ಸು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ, ನಾನು ಮಿಕ್ಸಿ ತೊಳೆದಿದ್ದೀರಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಇಷ್ಟು ಸಾಕು ನೀರು, ಇಷ್ಟು ಸಾಕು. ನೋಡಿ, ಗಮ್ ಅಂತ ಇದೆ. ಇದ್ರ ಜೊತೆಗೆ ಮುದ್ದೆ, ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಟನ್ ಚಾಪ್ಸು. ಈಗ ವಿಷಲ್ ಕೂಗಿಸ್ತೀನಿ. ಒಂದು 4 ವಿಷಲು ಇಲ್ಲ 5 ವಿಷಲ್ ಕೂಗಿಸ್ತೀನಿ. ನೋಡಿ, ವಿಷಲ್ ತೆಗಿತಾ ಇದ್ದೀನಿ. ನಾನು 5 ವಿಷಲ್ ಕೂಗಿಸ್ದೆ. ಕುದೀತಾ ಇದೆ ಇನ್ನೂ ಹಂಗೇನೆ. ನೋಡಿ, ಎಣ್ಣೆ ಬಿಡ್ಕೊಂಡು ಯಾವ ಥರ ಇದೆ ಅಂತ. ಮಟನ್ ಚಾಪ್ಸ್ ರೆಡಿ ಇದೆ. ನಾವು ಕುಕ್ಕರ್ ವಿಷಲ್ ಆರಿದ್ಮೇಲೆ ತೆಗಿತೀವಲ್ಲ, ಆವಾಗ ನಾವು ಇನ್ನೊಂದು 5 ನಿಮಿಷ ಕುದಿಸ್ಬೇಕು. ಯಾವುದೇ ಸಾಂಬಾರಾಗಲಿ ನಾನ್ ವೆಜ್ ಆಗಲಿ ಕುಕ್ಕರ್ ಬಿಚ್ಚಿದ ಮೇಲೆ ಒಂದು 5 ನಿಮಿಷ ಕುದಿಸ್ಬೇಕು. ನಾನೀಗ ಕುದಿಸ್ತಾ ಇದ್ದೀನಿ. ನೋಡಿ, ಕುದಿಸ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಬಿಚ್ಚಿದ ಮೇಲೆ ಒಂದು 5 ನಿಮಿಷ ಕುದಿಸ್ಬೇಕು. ಕುದಿಸಾದ್ಮೇಲೆ ನೀವು ಅನ್ನ, ಮುದ್ದೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಟನ್ ಚಾಪ್ಸು. ಹಾಗೆ ಗೀ ರೈಸ್ಗೂ ಚೆನ್ನಾಗಿರುತ್ತೆ, ಬಿರಿಯಾನಿಗೂ ಚೆನ್ನಾಗಿರುತ್ತೆ. ಎಲ್ಲದರದ್ದು ಕಾಂಬಿನೇಷನ್ ಆಗುತ್ತೆ ಮಟನ್ ಚಾಪ್ಸು. ಮಟನ್ ಚಾಪ್ಸ್ ರೆಡಿ ಇದೆ. ಅನ್ನಕ್ಕೆ ಇಟ್ಟಿದ್ದೀನಿ. ನೀನು ಅನ್ನ ಮಾಡ್ಕೊಂಡು ಊಟ ಮಾಡೋದೆ. ನೋಡಿ, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ರೆಡಿ ಆಗ್ತಿದೆ. ಮುದ್ದೆನೂ ಮಾಡಬೇಕು. ನೋಡಿ, ಕುದೀತಾ ಇದೆ. ಆಫ್ ಮಾಡ್ತೀನಿ ನಾನೀಗ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊಳ್ಳಿ. ಪೆಪ್ಪರ್ ಪುಡಿ ಇರುತ್ತಲ್ವ ಮನೇಲಿ, ಅದನ್ನೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಖಾರ ಬರುತ್ತೆ. ನಿಮ್ಗೆ ಸ್ಪೈಸಿ ಬೇಕು, ಖಾರ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬೇಕು. ಪೆಪ್ಪರ್ ಪುಡಿ ಹಾಕಿದ್ಮೇಲೆ ಒಂದು ಸಲ ಕುದಿಸ್ಬೇಕು. ಆ ಪೆಪ್ಪರ್ ಪುಡಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಂಗಾಗಿ ಕುದಿಸ್ಬೇಕು. ನಾನು ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊಂಡೆ, ಖಾರ ಕಡಿಮೆ ಆಯಿತು ಅಂತ. ಈ ಖಾರ ಕರೆಕ್ಟಾಗಿದೆ. ನೋಡಿ, ಸಂಡೇ ಸ್ಪೆಷಲ್ ಮಟನ್ ಚಾಪ್ಸ್ ರೆಡಿ. ನೋಡಿ, ಗಟ್ಟಿಯಾಗಿದೆ. ಗೀ ರೈಸ್ಗೆ, ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಮಟನ್ ಚಾಪ್ಸು. ನೋಡಿ, ಬಿಸಿ ಬಿಸಿ ಇದೆ. ನೋಡಿ, ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ. ಕೂಗಿಸ್ಬೇಕಷ್ಟೇ. ಬನ್ನಿ ಊಟ ಮಾಡೋಣ ಎಲ್ಲ. ಸೂಪರಾಗಿದೆ. ಥ್ಯಾಂಕ್ ಯು. ನೋಡಿ, ಬಿಸಿ ಬಿಸಿ ಅನ್ನ, ಮಟನ್ ಚಾಪ್ಸು.
ಇವಾಗ ಸಂಡೇ ಸ್ಪೆಷಲು ಬಿಸಿ ಬಿಸಿ ಅನ್ನ ಮಟನ್ ಚಾಪ್ಸು. ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.